ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ. ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ. ಕೇಳಿ ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ, ಸಾಹಿತ್ಯ ಕಣಜ. ನೀವು ಕೇಳಿ, ನಿಮ್ಮವರೆಗೂ ಕೇಳಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಸಾಹಿತ್ಯ ಕಣಜ ಮಾಲಿಕೆಗೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಇವತ್ತು ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯಿಂದ ಆಯ್ದಂತಹ ಭಾಗವನ್ನು ಕೇಳುವಂತಹ ಸಮಯ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಕೂಡ ಸಾಕಷ್ಟು ತಮ್ಮದೇ ಆದಂತಹ ವೈಯಕ್ತಿಕ ಅನುಭವಗಳು ಇದ್ದೇ ಇರ್ತವೆ. ಅವುಗಳ ಮಧ್ಯೆ ನಾವೇ ನಮಗೆ ಸೃಷ್ಟಿಸಿಕೊಂಡಿರ್ತಕ್ಕಂತಹ ಒಂದು ಚೌಕಟ್ಟು ಅಂದರೆ ಜಾತಿ. ಈ ಜಾತಿಗಳು ತಮ್ಮದೇ ಆದಂತಹ ಸಂಪ್ರದಾಯಗಳನ್ನು ಪಾಲಿಸ್ತಾನೆ ಇರ್ತವೆ. ಆದರೆ ಸಂಪ್ರದಾಯಗಳನ್ನು ಪಾಲಿಸೋದು ತಪ್ಪಲ್ಲ, ಮೂಢನಂಬಿಕೆಯಿಂದ ಬದುಕೋದು ತಪ್ಪಾಗುತ್ತೆ. ಈ ಕುರಿತಂತೆ ಅರವಿಂದ ಮಾಲಗತ್ತಿಯವರು ತಾವು ಕಂಡಂತಹ ಅನುಭವಗಳನ್ನು, ಅಂದರೆ ಆಗಿನ ಕಾಲದ ಮೇಲ್ಜಾತಿ ವರ್ಗದವರು, ಹಾಗೆ ಅವರ ಒಂದು ನಡವಳಿಕೆಗಳ ಬಗ್ಗೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಅರವಿಂದ ಮಾಲಗತ್ತಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರವರದೇ ಆಹಾರ ಪದ್ಧತಿಗಳನ್ನು ಅನುಸರಿಸೋದು ಒಂದು ಕಡೆ ಆದರೆ, ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಅಂತಕ್ಕಂತಹ ಕಟ್ಟುಪಾಡುಗಳು ತಮಗೆ ತಾವೇ ವಿಧಿಸಿಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಕದ್ದು ಸೇವನೆ ಮಾಡ್ತಕ್ಕಂಥದ್ದು, ಇದೆಲ್ಲ ಎಷ್ಟು ಸರಿ? ಹಾಗೇನಾದರೂ ತಿನ್ನಬೇಕು ಅನಿಸಿದ್ರೆ ನೇರವಾಗಿ ತಿನ್ಬೋದಲ್ವಾ? ಇದು ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಇದಿಷ್ಟೇ ಅಲ್ಲ, ಆಗಿನ ಕಾಲದ ಜಾತಿ ವ್ಯವಸ್ಥೆಗಳು, ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹಾಗೆ ಕೆಳಜಾತಿ ವರ್ಗದವರನ್ನು ನಡೆಸ್ಕೊಳ್ತಿದ್ದಂತಹ ರೀತಿ ನೀತಿಗಳ ಬಗ್ಗೆ ನಾವೆಲ್ಲರೂ ಕೂಡ ನಾಚಿಕೆ ಪಡುವಂತಹ ವಿಷಯ ಅಂತಲೇ ಹೇಳ್ಬೋದು. ಆಗ ಒಂದು ಹೆಣ್ಣು ಕೇವಲ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಕ್ಕಂತಹ ಒಂದು ಕಲ್ಪನೆ ಇದ್ದದ್ದು ನಿಜಕ್ಕೂ ಕೂಡ ವಿಷಾದ ಅನಿಸುತ್ತೆ. ಬನ್ನಿ, ಈ ಕುರಿತಂತೆ ಅರವಿಂದ ಮಾಲಗತ್ತಿಯವರು ಏನು ಹೇಳುತ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಒಂದು ತುಂಬಾನೇ ವೈಯಕ್ತಿಕವಾದ ಅನುಭವ ಕಥನವನ್ನ ನೋಡ್ತಾ ಇದ್ವಿ. ಹೌದು, ಇದು ಜನಿವಾರ ಮತ್ತು ಶಿವದಾರಗಳು, ಆಮೇಲೆ ಅವುಗಳ ಸುತ್ತ ಹೆಣೆದುಕೊಂಡಿರುವ ಜಾತಿ, ಮತಾಂತರ, ಗುರುತು, ಈ ಎಲ್ಲದರ ಬಗ್ಗೆ ಮಾತಾಡುತ್ತೆ. ಲೇಖಕರ ಬಾಲ್ಯವ ನೆನಪುಗಳು, ಆಮೇಲೆ ಅವರ ಕುಟುಂಬ ವೀರಶೈವ ಧರ್ಮಕ್ಕೆ ಯಾಕೆ ಮತಾಂತರ ಆಯ್ತು ಅನ್ನೋ ಕಥೆ, ಮತ್ತೆ ಈ ಧಾರ್ಮಿಕ ಚಿಹ್ನೆಗಳನ್ನ ತಲೆಮಾರುಗಳು ಹೇಗೆ ಬೇರೆ ಬೇರೆ ರೀತಿ ನೋಡ್ತವೆ ಅನ್ನೋದು, ಇದೆಲ್ಲ ಈ ಅಧ್ಯಯನದ ಜೀವಾಳ. ನಮ್ಮ ಇವತ್ತಿನ ಉದ್ದೇಶ ಏನು ಅಂದ್ರೆ, ಈ ಧಾರ್ಮಿಕ ಸಂಕೇತಗಳು ಆಮೇಲೆ ನಿಜ ಜೀವನದ ಅನುಭವಗಳಿದೆಯಲ್ಲ, ಅದರ ನಡುವೆ ಒಂದು ಸೆಳೆತ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ವಿಶೇಷವಾಗಿ ಈ ಚಿಹ್ನೆಗಳನ್ನ ಬೇರೆ ಬೇರೆ ಸಮಾಜದಲ್ಲಿ ಆಮೇಲೆ ಬೇರೆ ಬೇರೆ ಜನರೇಷನ್ನವರು ಹೇಗೆ ನೋಡ್ತಾರೆ, ಹೇಗೆ ಬಳಸ್ತಾರೆ ಅಂತ. ಹೌದು, ಸರಿ, ಹಾಗಾದ್ರೆ ಶುರು ಮಾಡೋಣವೇ? ಖಂಡಿತ. ಲೇಖಕರು ತಮ್ಮ ಬಾಲ್ಯದಲ್ಲಿ ನೋಡಿದ ಒಂದು ವಿಚಿತ್ರವಾದ ದೃಶ್ಯದಿಂದ ಶುರು ಮಾಡೋಣ. ಕೆಲವು ಮೇಲ್ಜಾತಿಯವರು ಸಾರ್ವಜನಿಕವಾಗಿ ಎಲ್ಲಾ ಜನಿವಾರ ಅಥವಾ ಶಿವದಾರ ಹಾಕೊಂಡು ಓಡಾಡ್ತಿದ್ರಂತೆ. ಹೌದು. ಆದರೆ ಅದೇ ಜನ ಗುಟ್ಟಾಗಿ ಕೇರಿಗೆ ಬಂದು ಶರಾಯಿ ಅಂದ್ರೆ ದಾರು ಕುಡಿಯುತ್ತಿದ್ರಂತೆ. ಓಹೋ. 2ಕ್ಕೆ ಹೋಗ್ಬೇಕು ಅಂತ ಹೇಳಿ ಕೈಯಲ್ಲಿ ಒಂದ ತಂಬಿಗೆ ಹಿಡ್ಕೊಂಡು ಗುಡ್ಡಕ್ಕೆ ಹೋಗೋದು,
ವಾಪಸ್ ಬರುವಾಗ ಅದೇ ತಂಬಿಗೆಯಲ್ಲಿ ದಾರು ತರೋದು. ಅಬ್ಬಬ್ಬಾ. ವಿಚಿತ್ರ ಅಂದ್ರೆ ಆಚೆಗೆ ಹೋಗುವಾಗ ಮಾತ್ರ ಆ ದಾರವನ್ನ ಕಿವಿಗೆ ಸುತ್ಕೊಳ್ತಿದ್ರಂತೆ. ಇದು ನಿಜಕ್ಕೂ ಕುತೂಹಲ ಅಲ್ವಾ? ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಇದೆ. ಹೇಗೆ ಈ ಧಾರ್ಮಿಕ ಶುದ್ಧತೆಯ ಚಿಹ್ನೆಗಳು ಇದೆಯಲ್ಲ, ಅವು ಕೆಲವೊಮ್ಮೆ ಸಾಮಾಜಿಕ ಸ್ಥಾನಮಾನ ಕಾಪಾಡ್ಕೊಳ್ಳೋಕೆ ಒಂದು ತರಹದ ಸಾಧನ ಆಗ್ಬಿಡುತ್ತೆ. ಮುಖವಾಡ ಅಂತನಾ? ಹಂಗನ್ಬೋದು. ವ್ಯಕ್ತಿಗಳ ಖಾಸಗಿ ನಡವಳಿಕೆಗಳು ಆ ಚಿಹ್ನೆಗಳು ಹೇಳೋ ಆದರ್ಶಗಳಿಗೆ ವಿರುದ್ಧವಾಗಿದ್ರೂ ಕೂಡ ಸಾರ್ವಜನಿಕವಾಗಿ ಮಾತ್ರ ಅದನ್ನ ಪ್ರದರ್ಶನ ಮಾಡ್ತಾರೆ. ಇದು ಆಚರಣೆಗೂ ವಾಸ್ತವಕ್ಕೂ ನಡುವೆ ಇರೋ ದೊಡ್ಡ ತೋರಿಸುತ್ತೆ. ನಿಜ. ಹಾಗೆಯೇ ಇನ್ನೊಂದು ಮುಖ್ಯ ಘಟ್ಟಕ್ಕೆ ಬರೋಣ, ಲೇಖಕರ ಕುಟುಂಬದ ಮತಾಂತರ. ಹೌದು, ಅದು ಸ್ವಾತಂತ್ರ್ಯದ ಆಸುಪಾಸಿನಲ್ಲಿ ಆಗಿದ್ದು ಅಲ್ವಾ? ಹೌದು. ಮೇಲ್ಜಾತಿಯವರು ಅಂತ ಅನಿಸ್ಕೊಳ್ಬೇಕು ಅನ್ನೋ ಆಸೆ ಇತ್ತಂತೆ. ಅದಕ್ಕೆ ವೀರಶೈವ ಧರ್ಮಕ್ಕೆ ಸೇರ್ತಾರೆ. ದೀಕ್ಷೆ ತಗೊಂಡು ಶಿವಧಾರ, ಲಿಂಗ ಎಲ್ಲ ಧರಿಸೋಕ್ ಶುರು ಮಾಡ್ತಾರೆ. ಶುರುವಲ್ಲಿ ಆ ಲಿಂಗಕ್ಕೆ ಎಲ್ಲಿಲ್ಲದ ಭಕ್ತಿ, ಭಯಂಕರ ಬೆಲೆ. ಅದನ್ನ ಗೋಡೆಯ ಗೂಡಲ್ಲಿ ಮಾಡು ಅಂತಾರಲ್ವಾ? ಹಳ್ಳಿ ಕಡೆ ಹೇಳ್ತಾರೆ. ಹೌದು. ಆ ಮಾಡಿನಲ್ಲಿ ಒಂದು ಡಬ್ಬಿಯೊಳಗಿಟ್ಟು ಅದಕ್ಕೆ ಬೀಗ ಹಾಕಿ ಆಮೇಲೆ ಕಲ್ಲು ಮುಚ್ಚಿ ಅದರ ಮೇಲೆ ಸಗಣಿ ಬಳಿದು ಭದ್ರ ಮಾಡ್ತಿದ್ರಂತೆ. ಕಳ್ಳರು ಎಲ್ ಕದ್ಕೊಂಡು ಹೋಗ್ತಾರೋ ಅಂತ ಭಯ. ಅಬ್ಬಾ, ಅಷ್ಟೊಂದು ಜೋಪಾನ. ಆದ್ರೆ ಅದೇ ಲಿಂಗಗಳು ಲೇಖಕರು ಕಾಲೇಜ್ ಮುಗಿಸೋ ಅಷ್ಟೊತ್ತಿಗೆ ಅವರೇ ಬರೀತಾರೆ, ಕಾಲಲ್ಲಿಯ ಕಸದ ತರಹ ಆಗ್ಬಿಟ್ಟು ಅಂತ. ಕೊನೆಗೆ ಅದನ್ನ ಹೊಳೆಯಲ್ಲಿ ವಿಸರ್ಜನೆ ಮಾಡಿದ್ರಂತೆ. ನೋಡಿ, ಇದು ಏನ್ ತೋರಿಸುತ್ತೆ ಅಂದ್ರೆ, ಮತಾಂತರ ಆದ್ಮೇಲೂ ವೀರಶೈವ ಹರಿಜನರು ಅನ್ನೋ ತರ ಹಳೆಯ ಗುರುತುಗಳು ಪೂರ್ತಿ ಅಳಿಸಿ ಹೋಗದೇ ಇರ್ಬೋದು. ಹೌದು. ಆಮೇಲೆ ಮಾಂಸ ತಿನ್ಬಾರ್ದು, ಕುಡಿಬಾರ್ದು ಅನ್ನೋ ಹೊಸ ಕಟ್ಟುಪಾಡುಗಳು ಇದೆಯಲ್ಲ, ಅವು ಜೀವನದ ರಿಯಾಲಿಟಿ ಜೊತೆ ಸಂಘರ್ಷಕ್ಕಿಳಿಬಹುದು. ಖಂಡಿತ. ಲೇಖಕರ ತಂದೆ ವಿಷಯದಲ್ಲೇ ನೋಡಿ, ಸ್ನೇಹಿತರೆಲ್ಲ ಒತ್ತಾಯ ಮಾಡಿದ್ರು ಅಂತ ಮತ್ತೆ ಕುಡಿಯೋಕ್ ಶುರು ಮಾಡ್ದಂತೆ. ಆಮೇಲೆ ಲೇಖಕರ ತಾಯಿ ಹೆರಿಗೆ ಆದ್ಮೇಲೆ ಶಕ್ತಿಗೆ ಬೇಕು ಅಂತ ಮಾಂಸ ತಿಂದದ್ದು. ಆಮೇಲೆ ಅಯ್ಯನವರ ಹತ್ರ ಹೋಗಿ, ಪರವಾಗಿಲ್ಲ, ಸೋಮವಾರ ಒಂದು ದಿನ ಶುದ್ಧವಾಗಿದ್ರೆ ಸಾಕು ಅಂತ ಒಂದು ತರಹ ರಿಯಾಯಿತಿ ಪಡ್ಕೊಂಡಿದ್ದು. ಇದೆಲ್ಲ ಏನ್ ಹೇಳುತ್ತೆ? ಬರೀ ಹೊಂದಾಣಿಕೆನಾ ಅಥವಾ ನಂಬಿಕೆಗಳನ್ನೇ ಬದಲಾಯಿಸ್ಕೊಂಡಿದ್ದ? ಇದನ್ನ ನಾವು ಆಚರಣೆ ಮತ್ತೆ ಜೀವನದ ಅಗತ್ಯಗಳ ನಡುವೆ ನಡೆಯೋ ಒಂದು ನಿರಂತರ ಮಾತುಕತೆ ಅಂತ ಕರಿಬಹುದನ್ಸುತ್ತೆ. ಅಂದ್ರೆ ಕಟ್ಟುಪಾಡನ್ನ ಪೂರ್ತಿಯಾಗಿ ಬಿಡೋಕೂ ಆಗಲ್ಲ, ಪಾಲಿಸೋಕೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿ ಅದನ್ನ ವಾಸ್ತವಕ್ಕೆ ತಕ್ಕ ಹಾಗೆ ಸ್ವಲ್ಪ ಬಗ್ಗಿಸೋದು, ಈ ರಿಯಾಯಿತಿಗಳನ್ನ ಕಂಡುಕೊಳ್ಳೋದು, ಇದು ನಂಬಿಕೆಯ ಒಂದು ಪ್ರಾಕ್ಟಿಕಲ್ ಸೈಡ್ ಇದ್ದಾರೆ. ಓಕೆ. ತಲೆಮಾರುಗಳ ನಡುವಿನ ವ್ಯತ್ಯಾಸವಂತೂ ಇನ್ನೂ ಸ್ಪಷ್ಟವಾಗಿದೆ ಅಲ್ವಾ ಲೇಖಕರ ಚಿಕ್ಕಜ್ಜಿ? ಹೌದು, ಅವ್ರ ಬಗ್ಗೆ ಹೇಳಿದ್ರಲ್ಲ. ಹೌದು. ಸಾಯುವವರೆಗೂ ಲಿಂಗದ ವಿಷಯದಲ್ಲಿ ಅಷ್ಟು ನಿಷ್ಠೆ, ಅಷ್ಟು ಸಾತ್ವಿಕತೆ ಇತ್ತಂತೆ ಅವರಲ್ಲಿ. ಜನಗಳು ಇವರು ಬ್ರಾಹ್ಮಣರ ಮನ್ಯಾಗ ಹೊತ್ತಬೇಕಾಗಿತ್ತು ಅಂತ ಹೇಳ್ತಿದ್ರಂತೆ. ಒಬ್ಬ ಅಷ್ಟೊಂದಿಷ್ಟೇನಾ? ಹೌದು. ಆದ್ರೆ ಅವರ ಮಗ ಅಂದ್ರೆ ಲೇಖಕರ ತಂದೆ, ಅವರು ಒಂದು ಹಂತದಲ್ಲಿ ಲಿಂಗ ಹಾಕೊಳ್ಳೋದ್ನೇ ನಿಲ್ಸ್ಬಿಟ್ಟಿದ್ರು. ಮತ್ತೆ ಹುನ್ಗುಂದಕ್ಕೆ ಟ್ರಾನ್ಸ್ಫರ್ ಆದಾಗ ಬಾಡಿಗೆ ಮನೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಮತ್ತೆ ಲಿಂಗ ಧರಿಸಿ ಅದನ್ನೆಲ್ಲರಿಗೂ ಕಾಣೋ ಹಾಗೆ ಮನೆ ಹೊರಗಡೆ ಗೋಡೆಗೆ ತೂಗು ಹಾಕಿದ್ರಂತೆ. ನೋಡಿ ಇದು ಎಷ್ಟು ಕ್ಲಿಯರ್ ಆಗಿದೆ. ಆ ಚಿಹ್ನೆ ಸಂದರ್ಭಕ್ಕೆ ತಕ್ಕ ಹಾಗೆ ಅದರ ಅರ್ಥ, ಅದರ ಬಳಕೆ ಎಲ್ಲಾ ಹೀಗೆ ಬದಲಾಗುತ್ತೆ ಅಂತ. ಅಜ್ಜಿಗೆ ಅದು ಅಚಲವಾದ ನಂಬಿಕೆ, ತಂದೆಗೆ ಅದು ಒಂದು ವ್ಯಾವಹಾರಿಕ ಸಾಧನ ಆಯ್ತು. ನಿಜ. ಇನ್ನೊಬ್ಬ ಚಿಕ್ಕಪ್ಪನ ಕಥೆ ಇದೆಯಲ್ಲ, ಅದು ಇನ್ನೂ ವಿಚಿತ್ರ. ಅವರು ರೈಲ್ವೆ ಪೊಲೀಸ್ನಲ್ಲಿದ್ರಂತೆ. ತಮ್ಮ ಜಾತಿ ಯಾವುದು ಅಂತ ಮುಚ್ಚಿಟ್ಟು ಮಾಂಸಾಹಾರ ಕೂಡ ಗುಟ್ಟಾಗಿ ಮಾಡಿ ತಿಂದ್ಮೇಲೆ ಉಳಿದ ಮೂಳಗಳನ್ನ ಲೇಖಕರ ಸ್ಕೂಲ್ ಬ್ಯಾಗಲ್ಲಿ ಹಾಕಿ ಹೊರಗಡೆ ಎಸೆಯೋಕೆ ಕಳಿಸ್ತಿದ್ರಂತೆ. ಅಯ್ಯೋ ಪಾಪ, ಇಲ್ಲಿ ಗುರುತೆ ಒಂದು ಮುಚ್ಚಿಡಬೇಕಾದ ವಿಷಯ ಆಗ್ಬಿಟ್ಟಿದೆ ನೋಡಿ. ಹೌದು. ಅಜ್ಜಿಯ ಪೀಳಿಗೆಯಲ್ಲಿದ್ದ ಶ್ರದ್ಧೆ, ತಂದೆಯ ಪೀಳಿಗೆಯಲ್ಲಿನ ಆ ವ್ಯಾವಹಾರಿಕತೆ, ಆ ಗೊಂದಲ, ಚಿಕ್ಕಪ್ಪನ ಈ ಮುಚ್ಚುಮರೆ, ಆಮೇಲೆ ಈಗ ಲೇಖಕರ ಪೀಳಿಗೆ ಬಂದು ಅದನ್ನೆಲ್ಲ ಪ್ರಶ್ನೆ ಮಾಡೋದು, ಇದು ನಿಜಕ್ಕೂ ಗುರುತು ಮತ್ತು ನಂಬಿಕೆಯ ಒಂದು ದೊಡ್ಡ ಪಯಣ ಇದ್ದಾಗೆ. ಹೌದು. ಮತ್ತು ಈ ಪಯಣ ಈಗಲೂ ನಿಂತಿಲ್ಲ, ಅದು ವರ್ತಮಾನದಲ್ಲೂ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಈಗಲೂ ಲೇಖಕರ ತಾಯಿಯ ಕೊರಳಲ್ಲಿ ಆ ಲಿಂಗ ಇದೆಯಂತೆ. ಆದರೆ ಲೇಖಕರಿಗೆ ಅದು ಅವರ ದೃಷ್ಟಿಯಲ್ಲಿ ಕಾಂತಿ ಕಳ್ಕೊಂಡಿದೆ. ಅದು ಅವರಿಗೆ ಹಗ್ಗಕ್ಕೆ ನೇಣು ಹಾಕಿಕೊಂಡಾಗೆ ಕಾಣುತ್ತದೆ ಅಂತೆ. ಅದನ್ನ ತೆಗಿಯಮ್ಮ ಅಂತ ಹೇಳಿದ್ರೆ ಅವರ ತಾಯಿ, ಹಂಗೆಲ್ಲ ಹೇಳ್ಬಾರೋ, ಅದು ದೀಕ್ಷಾ ತಗೊಂಡ್ ಹಾಕೊಂಡಡ, ನೀನೊಂದು ಹಾಕೋ ಅಂತ ಹೇಳ್ತಾರಂತೆ. ಇದು ಎಷ್ಟು ಸಹಜವಾದ ಒಂದು ತಿಕ್ಕಾಟ ಅಲ್ವಾ? ಆಳವಾಗಿ ಬೇರೂರಿರೋ ಸಂಪ್ರದಾಯ ಒಂದ್ ಕಡೆ, ಬದಲಾಗ್ತಾ ಇರೋ ವೈಯಕ್ತಿಕ ನಂಬಿಕೆಗಳು ಇನ್ನೊಂದ್ ಕಡೆ. ಖಂಡಿತ. ಒಂದು ಕಾಲಕ್ಕೆ ಅದು ಅತ್ಯಮೂಲ್ಯವಾಡಿತ್ತು, ಈಗ ಅದು ಭಾರ ಅನ್ಸಿದ್ರು ಕೆಲವರಿಗೆ ಅದರ ಭಾವನಾತ್ಮಕ ಧಾರ್ಮಿಕ ಬೆಲೆ ಹಾಗೇನೆ ಉಳಿದಿರುತ್ತೆ, ಅದನ್ನ ಬಿಡೋಕ್ಕಾಗಲ್ಲ. ಹೌದು. ಇದನ್ನ ನಾವು ಒಂದು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ, ಒಂದು ಚಿಹ್ನೆ ಇದೆಯಲ್ಲ, ಅದು ತನ್ನ ಮೂಲ ಅರ್ಥವನ್ನ,
ಅಥವಾ ಲೇಖಕರು ಹೇಳೋ ಹಾಗೆ ಕಾಂತಿಯನ್ನ ಕಳೆದುಕೊಂಡರೂ ಸಹ ಅದರ ಫಿಸಿಕಲ್ ಪ್ರೆಸೆನ್ಸ್, ಅದರ ಭೌತಿಕ ಅಸ್ತಿತ್ವ ಇದೆಯಲ್ಲ, ಅದು ಸಂಬಂಧಗಳ ಮೇಲೆ, ತಮ್ಮನ್ನ ತಾವೇ ಹೇಗೆ ನೋಡಿಕೊಳ್ತಾರೆ ಅನ್ನೋದರ ಮೇಲೆಲ್ಲ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಹಾಗಾದ್ರೆ ಈ ಇಡೀ ಅಧ್ಯಯನದಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋ ಮುಖ್ಯ ಅಂಶ ಅಂದ್ರೆ ಈ ಜನಿವಾರ, ಶಿವದಾರ, ಲಿಂಗ ಈ ಥರದ ಚಿಹ್ನೆಗಳು ಕೇವಲ ಧಾರ್ಮಿಕ ಗುರುತುಗಳಾಗಿ ಮಾತ್ರ ಉಳಿಯಲ್ಲ. ನಿಜ. ಅವು ಸಾಮಾಜಿಕ ಸ್ಥಾನಮಾನ, ಜನರ ಆಸೆ ಆಕಾಂಕ್ಷೆಗಳು, ಕಟ್ಟುಪಾಡುಗಳು, ಕೆಲವೊಮ್ಮೆ ಕಪಟತನ, ಆಮೇಲೆ ತಲೆಮಾರುಗಳಲ್ಲಿ ಬದಲಾಗ್ತಾ ಇರೋ ಮೌಲ್ಯಗಳು, ಹೀಗೆ ಎಷ್ಟೊಂದು ವಿಷಯಗಳು ಸೇರಿದ ಒಂದು ಸಂಕೀರ್ಣವಾದ ಬಲೆ ಇದ್ದ ಹಾಗೆ. ಹೌದು, ತುಂಬಾನೇ ಸಂಕೀರ್ಣವಾದದ್ದು. ಇಲ್ಲಿ ನಮ್ಮೆಲ್ಲರ ಆಲೋಚನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ ಅನ್ಸುತ್ತೆ. ಹೇಳಿ. ವ್ಯಕ್ತಿಗಳು, ಅವರಿಗೆ ಆನುವಂಶಿಕವಾಗಿ ಬಂದ ಈ ಗುರುತುಗಳು, ಈ ಚಿಹ್ನೆಗಳು ಇದೆಯಲ್ಲ, ಅದನ್ನ ತಮ್ಮ ಸ್ವಂತ ಅನುಭವಗಳು ಮತ್ತೆ ಈ ಬದಲಾಗ್ತಾ ಇರೋ ಪ್ರಪಂಚದ ಜೊತೆಗೆ ಹೇಗೆ ಹೊಂದಿಸ್ಕೊಳ್ತಾರೆ? ಒಂದು ಚಿಹ್ನೆ ಭಾರ ಅನಿಸಿದಾಗ ಅಥವಾ ಅದರ ಅರ್ಥ ಕಳೆದು ಹೋದ ಹಾಗೆ ಅನಿಸಿದಾಗ ಅದನ್ನು ಉಳಿಸಿಕೊಳ್ಳೋ ನಿರ್ಧಾರ ಅಥವಾ ಅದನ್ನು ತಿರಸ್ಕರಿಸೋ ನಿರ್ಧಾರ, ಅದು ಅವರ ವೈಯಕ್ತಿಕ ಜೀವನವನ್ನ, ಅವರ ಕುಟುಂಬದ ಜೀವನವನ್ನ ಹೇಗೆಲ್ಲ ಬದಲಾಯಿಸಬಹುದು? ಇದು ಯೋಚಿಸಬೇಕಾದ ವಿಷಯ.